GMM ನ್ಯೂಸ್ ಕನ್ನಡ. ಎಲ್ಲಿಂದ ಶುರುವಾಗಿದೆ ಅಂದರೆ ಅಮೆರಿಕ ಸಂವಿಧಾನ 1776 ಅಲ್ಲಿಂದ ಶುರುವಾಗಿದೆ. ಅವರು ವಿ ದ ಪೀಪಲ್ ಆಫ್ ಅಮೆರಿಕ ಅಂತ ಅವ್ರು ಶುರು ಮಾಡ್ಕೊಂಡ್ರು ಸಂವಿಧಾನವನ್ನು, ಮೊದಲು ಲಿಖಿತ ಸಂವಿಧಾನ ಅವ್ರದ್ದು. ಅಲ್ಲಿಂದ ವಿಶ್ವಸಂಸ್ಥೆ ಸಂವಿಧಾನ 1945ನೇ ಇಸ್ವಿಲಿ ವಿಶ್ವದ ಜನಸಮುದಾಯವೆನಿಸಿದ ನಾವು ಅಂತ ವಿಶ್ವಸಂಸ್ಥೆ ಶುರು ಮಾಡ್ತು. ಅಲ್ಲಿಂದ ಎರವಲು ಪಡೆದು ಭಾರತದ ಜನಗಳಾದ ನಾವು ಅಂತ ನಾವು ಶುರು ಮಾಡಿದ್ವಿ. ಇದು ನಮ್ಮ ಪ್ರಸ್ತಾವನೆ. ನಾವು ಭಾರತ ದೇಶನ ಏನು ಮಾಡಬೇಕು? ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸಬೇಕು. ಒಂದೊಂದು ಪದಕ್ಕೂ ಮಹಾನ್ ಅರ್ಥಗಳಿದೆ. ಸಾರ್ವಭೌಮ ಅಂದ್ರೇನು? ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಪರಮಾಧಿಕಾರಿಗಳು ಭಾರತೀಯರಿಗೆ ಸೇರಿದೆ. ಬೇರೆ ಯಾವುದೇ ದೇಶ ನಮ್ಮ ಆಂತರಿಕ ವಿಷಯದಲ್ಲಿ, ವಿದೇಶಾಂಗ ವಿಷಯದಲ್ಲಿ ಯಾರದಲ್ಲೂ ಹಸ್ತಕ್ಷೇಪ ಮಾಡೋಂಗಿಲ್ಲ. ಇಷ್ಟ ಇದ್ದರೆ ಫ್ರೆಂಡ್ಶಿಪ್ ಮಾಡ್ತೀವಿ, ಇಲ್ಲಾಂದರೆ ವ್ಯಾಪಾರ ವ್ಯವಹಾರ ಮಾಡೋದಿಲ್ಲ. ಅದು ನಮ್ಮ ಇಷ್ಟ. ಬಾಹ್ಯ ಆಂತರಿಕವಾಗಿ ಕೂಡ ಅದು ನಮಗೆ ಸೇರಿದೆ ಪರಮಾಧಿಕಾರ. ಇದು ಸಾರ್ವಭೌಮ. ಸಮಾಜವಾದಿ ಅಂದ್ರೇನು? ಬಡವರಿಗೆ, ನೊಂದವರಿಗೆ, ದುರ್ಬಲರಿಗೆ, ಗ್ರಾಮೀಣರಿಗೆ, ಅನಕ್ಷರಸ್ಥರಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋ ವ್ಯವಸ್ಥೆ, ಕಲ್ಯಾಣ ರಾಜ್ಯ ವ್ಯವಸ್ಥೆಯನ್ನು ಸಮಾಜವಾದಿ ಅಂತ ಕರೆದ್ರು. ಸರ್ವಧರ್ಮ ಸಮಭಾವ. ಯಾವ ಧರ್ಮ ಹೆಚ್ಚು, ಯಾವ ಧರ್ಮ ಕಡಿಮೆ? ನಮ್ಮ ದೇಶದಲ್ಲಿ ಸಂವಿಧಾನದ ಪ್ರಕಾರ ಎಲ್ಲ ಧರ್ಮಗಳು ಸಮ, ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು 25ನೇ ವಿಧಿಯಿಂದ 28ನೇ ವಿಧಿವರೆಗೆ ಯಾರು ಯಾವ ಧರ್ಮ ಬೇಕಾದ್ರೂ ಪೋಷಿಸ್ಬೋದು, ಪಾಲಿಸ್ಬೋದು, ಪ್ರಚಾರ ಮಾಡ್ಬೋದು, ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸ್ಬೋದು. ಎಲ್ರಿಗೂ ಸಮಾನ ಧಾರ್ಮಿಕ ಹಕ್ಕುಗಳನ್ನು ಕೊಟ್ಟಿದೆ. ಇದು ಸರ್ವಧರ್ಮ ಸಮಭಾವ. ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಪ್ರಭುತ್ವ ಅಂದ್ರೇನು? ರಾಜ್ಯದ ವ್ಯವಸ್ಥೆ ಹೊರಟೋಯ್ತು. ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ, ಶಾಶ್ವತವಾಗಿ ಅಲ್ಲ, ಕೆಲವು ವರ್ಷಗಳ ಮಿತಿಯಲ್ಲಿ, 5 ವರ್ಷ. ಪ್ರಜಾಸತ್ತಾತ್ಮಕ ಚುನಾವಣೆ ಮೂಲಕ ನಮ್ಮ ಪ್ರತಿನಿಧಿಗಳು ನಾವೇ ಆಯ್ಕೆ ಮಾಡೋದು, ಅಷ್ಟೇ ಪ್ರಜಾಪ್ರಭುತ್ವ ಅಂದರೆ. ಗಣರಾಜ್ಯ ಅಂದ್ರೇನು? ಗಣರಾಜ್ಯ ಅಂದರೆ ನಮ್ಮ ದೇಶದ ಪ್ರಥಮ ಪ್ರಜೆ, ಗೌರವಾನ್ವಿತ ರಾಷ್ಟ್ರಪತಿಗಳು, ಪ್ರೀತಿಯ ದ್ರೌಪದಿ ಮುರ್ಮು ಮೇಡಮ್ ಅವರು ವಂಶ ಪಾರಂಪರ್ಯವಾಗಿ ರಾಷ್ಟ್ರಪತಿಗಳಾಗಿಲ್ಲ, ಎಲೆಕ್ಷನ್ ಮೂಲಕ ರಾಷ್ಟ್ರಪತಿಗಳಾಗಿದ್ದಾರೆ. ಗಣರಾಜ್ಯ ಅಂದರೆ ಚುನಾವಣೆ ಮೂಲಕ ನಮ್ಮ ದೇಶದ ಮುಖ್ಯಸ್ಥರನ್ನು ನಾವು ಆಯ್ಕೆ ಮಾಡಿದ್ರೆ ಅದೇ ಗಣರಾಜ್ಯ. ಇದೇ ಸಂವಿಧಾನದ ಸೊಬಗು. ಒಬ್ಬ ಬುಡಕಟ್ಟು ಸಮುದಾಯದ, ಅನಕ್ಷರಸ್ಥ ಸಮುದಾಯದ, ಆದಿವಾಸಿ ಸಮುದಾಯದ ಒಬ್ಬ ಮಹಿಳೆ ನಮ್ಮ ದೇಶದ ಪ್ರಥಮ ಪ್ರಜೆಗಳಾಗಿದ್ದಾರೆ ಅಂದರೆ ಇದೇ ಸಂವಿಧಾನದ ಸೌಂದರ್ಯ. ಇಲ್ಲಿ ಕೂತಿರೋಲ್ಲಿ ಹೆಣ್ಮಕ್ಳುಗಳು ಎಷ್ಟೊಂದು ಜನಗಳಿದ್ದಾರೆ ಅಂತಂದರೆ ಅದಕ್ಕೆ ಸಂವಿಧಾನವೇ ಕಾರಣ. ಸೊ ಎಲ್ರಿಗೂ ಏನನ್ನು ನಾವು ಖಾತ್ರಿಗೊಳಿಸ್ತೀವಿ ಸಂವಿಧಾನ ಪ್ರಕಾರ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಎಲ್ರಿಗೂ ರಾಜಕೀಯದಲ್ಲಿ, ಸಮಾಜದಲ್ಲಿ, ಅರ್ಥವ್ಯವಸ್ಥೆಯಲ್ಲಿ, ವ್ಯಾಪಾರ ಉದ್ಯೋಗದಲ್ಲಿ ಯಾರು ಯಾವ ಉದ್ಯೋಗ ಮೊದಲಾಗಿ ಇರಲಿಲ್ಲ. ನೀನು ಇಂಥ ಕೆಲಸನೇ ಮಾಡಬೇಕು, ನೀನು ಇದೇ ಮಾಡಬೇಕು ಅಂತ ನಿರ್ಬಂಧಗಳಿತ್ತು. ಆದರೆ ಸಂವಿಧಾನ ಬಂದಮೇಲೆ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಯಾವ ಬೇಕಾದ್ರೂ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು. ಮತ್ತು ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ. ವಿಚಾರ ಅಭಿವ್ಯಕ್ತಿ ಅಂದ್ರೇನು? ನನಗನ್ನಿಸ್ದಂಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅನ್ನಿಸ್ದಂಗೆ ಮಾತಾಡೋಕ್ಕೆ ನನ್ನ ಕೈಲಾಗೋದಿಲ್ಲ. ಸೊ ಭಿನ್ನಾಭಿಪ್ರಾಯಗಳು ಇರಬೇಕು, ಸಂವಾದಗಳಿರಬೇಕು, ಚರ್ಚೆ ಇರಬೇಕು. ನನ್ನ ವಿಚಾರವನ್ನು ನಾನು ಪ್ರತಿಪಾದಿಸ್ಬೋದೇ ವಿನಃ ನನ್ನದೇ ಸರಿ ಅಂತ ನಾನು ಹೇಳೋಂಗಿಲ್ಲ. ಭಿನ್ನಾಭಿಪ್ರಾಯಗಳಿಗೂ ಕೂಡ ಭಾರತದಲ್ಲಿ ಅವಕಾಶ ಇದೆ. ನೀವು ದೇವ್ರು ನಂಬ್ತೀರ, ನಂಬ್ರಿ. ನಾನು ನಂಬಲ್ಲ. ಸೊ ಇದು ಇವತ್ತಿನ ಪರಂಪರೆ ಅಲ್ಲ. ಅಂದು ಜೈನ ಧರ್ಮ, ಬೌದ್ಧ ಧರ್ಮಗಳು ಹುಟ್ಕೊಂಡಿದ್ದೆ ದೇವರ ಅಸ್ತಿತ್ವವನ್ನು ನಿರಾಕರಿಸೋದ್ರ ಮೂಲಕ. ಚಾರ್ವಾಕ ಸಂಸ್ಕೃತಿ ಹುಟ್ಕೊಂಡಿದ್ದೆ ದೇವರ ಅಸ್ತಿತ್ವ ಅವರಿಗೂ ಸಂವಿಧಾನ ಸಮಾನತೆ ಕೊಟ್ಟಿದೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮಗಳಲ್ಲೂ ದೇವರನ್ನು ಆರಾಧಿಸುವಂಥದ್ದು, ಅವರಿಗೂ ಕೂಡ ಸಂವಿಧಾನ ಸಮಾನತೆಯನ್ನು ಕೊಟ್ಟಿದೆ. ಇದು ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ, ಉಪವಾಸ. ನಿಮ್ಗೆ ಇಷ್ಟ ಬಂದ ಮಾದರಿಯಲ್ಲಿ ನೀವು ಧಾರ್ಮಿಕ ಕೆಲಸಗಳನ್ನು ನಿರ್ವಹಿಸಬಹುದು. ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ದೊರಕುವಂತೆ ಮಾಡಲು. ಒಬ್ಬ ಬಡ ಕೂಲಿ ಕಾರ್ಮಿಕ ಮಗ AS DC ಆಗ್ಬೋದು. ಈಗ ಸಾಹೇಬ್ರು ಹೇಳಿದ್ರು, ದಂಡಾಧಿಕಾರಿಗಳು, ನಾನು ಸಂವಿಧಾನದಿಂದಾಗೆ ತಹಶೀಲ್ದಾರ್ ಆಗಿದ್ದು ಅಂತ. ಅನಕ್ಷರಸ್ಥ ಮಕ್ಕಳು ಏನು ಬೇಕಾದರೂ ಆಗ್ಬೋದು. ಯಾರು ಏನಾಗಬೇಕು ಅನ್ನೋದನ್ನು ಅವರೇ ನಿರ್ಧಾರ ಮಾಡ್ಬೋದು. ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಂವಿಧಾನ ಕೊಟ್ಟಿದೆ. ವ್ಯಕ್ತಿಗೆ ಘನತೆ ಇದೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಘನತೆ ಇದೆ. ರಾಷ್ಟ್ರದ ಏಕತೆಯನ್ನು ಕಾಪಾಡಬೇಕು. ಭಯಂಕರ ವೈವಿಧ್ಯತೆ ಇರೋದು ಭಾರತದಲ್ಲಿ ಮಾತ್ರ. ಪ್ರಪಂಚದಲ್ಲಿ ವಿವಿಧತೆಯಲ್ಲಿ ಏಕತೆ ಹೆಂಗೆ ಕಾಪಾಡಬೇಕು? ನಾವು ಬೇರೆ ಬೇರೆ ದೇವ್ರುಗಳು ಪೂಜೆ ಮಾಡ್ತೀವಿ, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಹಬ್ಬಗಳು ಏನೇನೋ ಮಾಡ್ಕೊತೀವಿ. ಎಲ್ಲರೂ ಸೇರಿ ಮಾಡೋವಂಥದ್ದು ಬೇಕಲ್ಲ. ಅದಕ್ಕೆ ಒಂದೇ ಸಂವಿಧಾನ, ಒಂದೇ ರಾಷ್ಟ್ರಗೀತೆ, ಒಂದೇ ರಾಷ್ಟ್ರಧ್ವಜ, ಒಂದೇ ರಾಷ್ಟ್ರ ಲಾಂಛನ. ಇವು ಐಕ್ಯತೆಯ ಲಕ್ಷಣಗಳು. ಇವೆಲ್ಲವನ್ನು ಸಂವಿಧಾನ ತನ್ನಲ್ಲಿ ಅಂತರ್ಗತಗೊಳಿಸ್ಕೊಂಡಿದೆ. ಸೊ ನಾವೆಲ್ಲರೂ ಭಾಷಣದಲ್ಲಿ ಸಾಹೇಬರು ಹೇಳಿದ್ರು, ಭ್ರಾತೃತ್ವ, ಸಹೋದರತೆ ಭಾವನೆ ಇಡೀ ಭಾರತದ ಎಲ್ಲ ಜನರಲ್ಲಿ ಭ್ರಾತೃತ್ವವನ್ನು ಮೂಡಿಸಲು ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನಾವೀಗ ಜಾರಿಗೆ ತಂದಿದ್ದೇವೆ. ಇದು ಅಂತರ್ಗತವಾದಂಥ ಅಂಶಗಳು. ಸರಿ, ನಮ್ಮ ಸಂವಿಧಾನ ಶ್ರೇಷ್ಠ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಒಪ್ಕೊಂಡ್ಬಿಡ್ತೀವಿ. ಸುಮ್ಮನೆ ಹೆಂಗೆ ಒಪ್ಕೊಂಡ್ಬಿಡೋಣ ಶ್ರೇಷ್ಠ ಅಂತ? ನ್ಯಾಯಾಧೀಶರು ತೀರ್ಪು ಕೊಡ್ಬೇಕಾದ್ರೆ ಸಾಕ್ಷಿ ವಿಚಾರಣೆ ಮಾಡಿದ್ರೆ, ಆಧಾರ ಇಟ್ಕೊಳ್ಳಿ, ಸುಮ್ಮನೆ ತೀರ್ಪು ಕೊಟ್ಬಿಟ್ರೆ ಯಾರಾದರೂ ಒಪ್ಕೊಳ್ತಾರ? ಇಲ್ಲ. ಸಂವಿಧಾನ ಶ್ರೇಷ್ಠ ಅಂತ ಸುಮ್ಮನೆ ಹೇಳ್ಬಿಟ್ರೆ ಅದಕ್ಕೆ ನಮಗೂ ಕೆಲವಾದ ಉದಾಹರಣೆಗಳು ಅಸಂಖ್ಯಾತ ಇದೆ. ಕೆಲವು ಅಂಶಗಳನ್ನ ಹೇಳೋದಾದರೆ,
ಈಗಾಗಲೇ ನಿರೂಪಕರು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಒಳ್ಳೊಳ್ಳೆ ಅಂಶಗಳನ್ನ ತಗೊಂಡು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅಮೆರಿಕದಿಂದ ಮೂಲಭೂತ ಹಕ್ಕುಗಳು, ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು, ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಗಳು, ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನಗಳು, ಜರ್ಮನಿಯಿಂದ ತುರ್ತು ಪರಿಸ್ಥಿತಿ ಒಪ್ಪಂದಗಳು, ಕೆನಡಾದಿಂದ ಸಂಯುಕ್ತ ಪರಿಸ್ಥಿತಿ ಒಕ್ಕೂಟ ವ್ಯವಸ್ಥೆ, ಇದು ಭಾರತ ಒಕ್ಕೂಟ ವ್ಯವಸ್ಥೆ, ರಾಜ್ಯಗಳ ಒಕ್ಕೂಟ. ಈಗ ಎಲ್ಲ ದೇಶಗಳ ಒಳ್ಳೊಳ್ಳೆ ಅಂಶಗಳನ್ನು ಆಯ್ಕೆ ಮಾಡಿ ಹಾಕಿದ್ದೀವಿ. ಲಿಖಿತ ಸಂವಿಧಾನ ಓದ್ಕೋಬೋದು. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಶ್ರೇಷ್ಠ. ಇದು ಒಂದು ಅಂಶ. ಸರಿ, ತಿದ್ದುಪಡಿಗೆ ಯಾರು ಅವಕಾಶ ಕೊಟ್ಟಿದ್ದಾರೆ? ಸಂವಿಧಾನನೇ ಅವಕಾಶ ಕೊಟ್ಟಿದೆ. ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನನಗಿಂತ ಚಿಕ್ಕವ್ರು ಯಾರೂ ಇಲ್ಲ, ನಾನೇ ಚಿಕ್ಕವರು ಅಂತ ಬಸವಣ್ಣ ಮೇಧಾವಿಗಳು ಹೇಳಿದ್ದಾರೆ. ಬುದ್ಧ ಏನು ಹೇಳ್ತಾನೆ? ನನ್ನನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಡ್ರಿ, ತನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದರೆ ಅದನ್ನು ನಂಬ್ರಿ, ನನ್ನನ್ನು ಸಂಪೂರ್ಣ ನಂಬಿಡಿ, ಪ್ರಶ್ನೆ ಮಾಡಿ ಅಂತ ಬುದ್ಧ ಹೇಳಿದ್ದಾನೆ. ಸಂವಿಧಾನ ಹೇಳುತ್ತೆ ಕಾಲಕ್ಕೆ ತಕ್ಕಂತೆ ನನ್ನನ್ನು ಕೂಡ ತಿದ್ದುಪಡಿ ಮಾಡೋ ಅವಕಾಶ ನಾನೇ ಕೊಟ್ಟಿದ್ದೀನಿ ಅಂತ ಸಂವಿಧಾನ ಹೇಳಿದೆ. 3 ವಿಧಾನ ಕೊಟ್ಟಿದೆ: ಸರಳ ವಿಧಾನ, ವಿಶೇಷ ವಿಧಾನ, ಅರ್ಧರಾಜ್ಯ ಶಾಸಕಗಳು, ಒಪ್ಪಿಗೆ ವಿಧಾನ ಅಂತ. ಒಂದೊಂದು ಪದವನ್ನು ಬದಲಾಯಿಸಿದ್ರು ಕೂಡ ಅದು ತಿದ್ದುಪಡಿ. ಉದಾಹರಣೆಗೆ 22ನೇ ತಿದ್ದುಪಡಿಯಲ್ಲಿ ಮೇಘಾಲಯ ರಾಜ್ಯ ಸ್ಥಾಪನೆ ಆಗುತ್ತೆ. ಬರೀ ಒಂದು ಪದ ಮೇಘಾಲಯ ರಾಜ್ಯ ಸ್ಥಾಪನೆ, ಅದು ಕೂಡ ಒಂದು ದೊಡ್ಡ ತಿದ್ದುಪಡಿಯನ್ನು. ಅಂದರೆ ಸಂವಿಧಾನದ ಪ್ರತಿಯೊಂದು ಪದ ಅಕ್ಷರ ವಾಕ್ಯಗಳನ್ನು ಕೂಡ ಅವತ್ತು ಸಂಪೂರ್ಣ ಚರ್ಚೆ ಆಗೋಗಿದೆ. ಎಲ್ಲದಕ್ಕೂ ಅಂಬೇಡ್ಕರ್ ಉತ್ತರ ಕೊಟ್ಟು ಆಗೋಗಿದೆ. ಎಲ್ಲರೂ ಒಪ್ಕೊಂಡು, ಎಲ್ಲ ಜಾತಿ ಧರ್ಮ ಎಲ್ಲರೂ ಒಪ್ಕೊಂಡು ಆಗೋಗಿದೆ. ಸೊ ಇದು ತಿದ್ದುಪಡಿ ವಿಧಾನ ಕೊಟ್ಟಿದ್ದ ಶ್ರೇಷ್ಠ ಸಂವಿಧಾನ. ಬೇಡ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರಕಾರ ಸಂವಿಧಾನ ಅಂದರೆ ಸಮಾನತೆ, ಸಂವಿಧಾನ ಅಂದರೆ ಭ್ರಾತೃತ್ವ, ಸಂವಿಧಾನ ಅಂದರೆ ಸ್ವಾತಂತ್ರ್ಯ. ಇದನ್ನು ಪರಮ ಪೂಜ್ಯ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ನಾವು ಸಾಮಾನ್ಯ ಬಡ ಜನತೆ, ಅನಕ್ಷರಸ್ಥ ಜನತೆ ಪ್ರಕಾರ ಸಂವಿಧಾನ ಅಂದ್ರೇನು? ಹಕ್ಕುಗಳು. ಅಕ್ಷರ ಸಮುದಾಯ ಅಕ್ಷರ ಕಲ್ತ್ಕೊಂಡಿರೋ ಸಂವಿಧಾನ ಅಂದ್ರೇನು? ನೀತಿ ನಿಯಮಗಳು. ಸರಿ, ಎಲ್ಲರೂ ಒಪ್ಪುವಂಥ ಒಂದು ವಾಕ್ಯದಲ್ಲಿ ಹೆಂಗೆ ಹೇಳ್ಬೇಕು ಸಂವಿಧಾನ ಅಂದ್ರೇನು ಅಂತ? ಭಾರತ ದೇಶದ ಮೂಲಭೂತ ಕಾನೂನೇ ಸಂವಿಧಾನ. ಭಾರತ ದೇಶದ ಮೂಲಭೂತ ಕಾನೂನೇ ಸಂವಿಧಾನ. ಸರಿ, ವಾಕ್ಯದಲ್ಲಿ ಹೇಳಿದ್ದಾಯಿತು, ಅಂಬೇಡ್ಕರ್ ಅವರ ಅಭಿಪ್ರಾಯ ಹೇಳಿದ್ದಾಯಿತು. ಒಂದು ಪದದಲ್ಲಿ ಹೆಂಗೆ ಹೇಳೋದು ಸಂವಿಧಾನ ಅಂದ್ರೇನು ಅಂತ? ಒಂದೇ ಪದದಲ್ಲಿ ಹೇಳಬೇಕು. ಸಂವಿಧಾನ ಅಂದರೆ ಪ್ರಜ್ಞೆ. ಪ್ರಜ್ಞೆ ಅಂದ್ರೇನು? ಜ್ಞಾನದ ಅತ್ಯುನ್ನತ ಹಂತವನ್ನು ಪ್ರಜ್ಞೆ ಅಂತ ಕರೀತಾರೆ. ಜ್ಞಾನ ಮತ್ತು ಅನುಭವ ಎರಡು ಮಿಳಿತಗೊಂಡದ್ದು ವಿವೇಕ ಅಥವಾ ಪ್ರಜ್ಞೆ. ಆ ಪ್ರಜ್ಞೆನೇ ಸಂವಿಧಾನ. ಸಂವಿಧಾನ ಏಕಾಏಕಿ ರಚನೆ ಆಗಿದ್ದಂತಲ್ಲ, ಅದರಿಂದ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ನಾನು ಸಂವಿಧಾನದ ಹಿನ್ನೆಲೆ, ರಚನೆ ಮತ್ತು ಬಾಹ್ಯ ಅಂಶಗಳನ್ನು ಕುರಿತು ಒಂದೆರಡು ಮಾತಾಡ್ತೇನೆ. ಸಂವಿಧಾನ 1950 ಅಥವಾ 49ಕ್ಕೂ ಮೊದಲು ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ದೇಶಕ್ಕೆ ಸ್ವತಂತ್ರ ಇರಲಿಲ್ಲ, ಅದಕ್ಕೆ ಸಂವಿಧಾನ ಇರಲಿಲ್ಲ ಅಷ್ಟೇ. ಯಾಕೆ ಇರಲಿಲ್ಲ ಸ್ವತಂತ್ರ? 350 ವರ್ಷ ಬ್ರಿಟಿಷರು ಆಡಳಿತ ಮಾಡಿದ್ರು, 200 ವರ್ಷ ನೇರ ಆಡಳಿತ ಮಾಡಿದ್ರು, ಸ್ವತಂತ್ರ ಕೊಟ್ಟಿರಲಿಲ್ಲ. ನಮ್ಮ ಸಂವಿಧಾನ ನಾವು ರಚಿಸ್ಕೊಂಡಿರಲಿಲ್ಲ. ಅವರಿಗೆ ಸ್ವತಂತ್ರ ಕೊಡಬೇಕಾದ ಅನಿವಾರ್ಯತೆ ಬಂತು ಬ್ರಿಟಿಷರಿಗೆ. ಯಾಕೆ ಅನಿವಾರ್ಯತೆ ಬಂತು? ಈಗಾಗಲೇ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಅವರೆಲ್ಲರೂ ಕೂಡ ಹಲವಾರು ಹೋರಾಟಗಳು, ತ್ಯಾಗ ಬಲಿದಾನವನ್ನು ನೀಡಿ ಸ್ವತಂತ್ರ ಹೋರಾಟವನ್ನು ಒಂದು ಹಂತಕ್ಕೆ ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ರು. ಇದೆಲ್ಲಕ್ಕೆ ಕಳಶಪ್ರಾಯದಂತಹ ಮಹಾತ್ಮ ಗಾಂಧೀಜಿಯವರು ಹೊಸ ದಾರಿಗಳನ್ನು, ಆಲೋಚನೆಗಳನ್ನು ಕಾರ್ಯಗತಗೊಳಿಸ್ಬಿಟ್ಟು ಅಹಿಂಸೆ, ಸತ್ಯಾಗ್ರಹ, ಬಡವರನ್ನ ಎಳ್ಕೊಂಬಂದರು ದರ ಸ್ವತಂತ್ರ ಹೋರಾಟಕ್ಕೆ, ರೈತರನ್ನ ಎಳ್ಕೊಂಬಂದರು ಸ್ವತಂತ್ರ ಹೋರಾಟಕ್ಕೆ, ಮಹಿಳೆಯರನ್ನು ಎಳ್ಕೊಂಬಂದರು, ಅನಕ್ಷರಸ್ಥರನ್ನ ಎಳ್ಕೊಂಬಂದರು, ಗ್ರಾಮೀಣ ಭಾಗವನ್ನು ಎಳ್ಕೊಂಬಂದರು. ಜನ ಚಳವಳಿ ಆಗೋಯಿತು, ಸ್ವತಂತ್ರ ಚಳವಳಿ. ಬ್ರಿಟಿಷರಿಗೆ ವಿಪರೀತ ಒತ್ತಡ ಇತ್ತು, ಬೇರೆ ದಾರಿ ಇರಲಿಲ್ಲ. ಭಯಂಕರ ಒತ್ತಡ ಇದ್ದಿದ್ದರಿಂದ ಅವರು ಸ್ವತಂತ್ರ ಕೊಡಲೇಬೇಕಾಯಿತು. ಇದು ದೊಡ್ಡ ಒತ್ತಡ. ಸಣ್ಣ ಪುಟ್ಟ ಒತ್ತಡಗಳು ಕೂಡ ಇತ್ತು ಆಗಿನ ಕಾಲದಲ್ಲಿ. ಸ್ವತಂತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಲೇಬರ್ ಪಕ್ಷ ಗೆಲ್ತು, ಸ್ವತಂತ್ರ ಕೊಡ್ತು. 45ನೇ ಇಸ್ವಿಗೆ ನಿರ್ಧಾರ ಆಗೋಗಿತ್ತು ಭಾರತಕ್ಕೆ ಸ್ವತಂತ್ರ ಕೊಡಬೇಕು, ಕೊಡ್ತಾರೆ ಅಂತ. ಸರಿ, ಇನ್ನು 2-3 ವರ್ಷಗಳ ಕಾಲದಲ್ಲಿ ಕೊಡ್ತೀವಿ ಶೀಘ್ರದಲ್ಲೇ, ನಿಮ್ಮ ಸಂವಿಧಾನ ನೀವೇ ಬರ್ಕೊಳ್ಳಿ ಅನ್ನೋ ದರ್ಪದ ಮಾತು, ದಾಸ್ಯದ ಮಾತು, ವ್ಯಂಗ್ಯದ ಮಾತುಗಳನ್ನು ಬ್ರಿಟಿಷರು ಆಡಿದರು. ಅವರಿಗೆ ಗೊತ್ತಿತ್ತು ಭಾರತ ಬರೀ 12% ಅಷ್ಟೇ ಶಿಕ್ಷಣ ಇರೋದು. ಸ್ವತಂತ್ರ ಬರೋ ಟೈಮಲ್ಲಿ ಇಲ್ಲೇನು ಜ್ಞಾನಿಗಳಿಲ್ಲ, ಬರ್ಕೊಳ್ಳೋದು ಕಷ್ಟ ಇದೆ ಅಂತ ಗೊತ್ತಿತ್ತು. ಹಿಂದೆ ಸಾಕಷ್ಟು ಸವಾಲುಗಳನ್ನ ಹಾಕ್ಬಿಟ್ಟಿದ್ರು ಬ್ರಿಟಿಷರು. ವಿಶ್ವಮಾನವ ವಿವೇಕಾನಂದ ಅವರು ಅವತ್ತೇ ಕರೆಂಟ್ ಶಾಕ್ ಕೊಟ್ಟಿದ್ದರು ಬ್ರಿಟಿಷರಿಗೆ. ಚಿಕಾಗೋ ಭಾಷಣದಲ್ಲಿ ಮಾಡಿ ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿದು, ಭಾರತ ಮೂಢನಂಬಿಕೆ ದೇಶ ಅಲ್ಲ, ನಿನ್ನ ಕೈ ಈ ಜನ್ಮ ಅಲ್ಲ ಯಾವ ಜನ್ಮದು ಆಗಿರೋ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿರೋ ದೇಶ ಅಂತ ವಿವೇಕಾನಂದರು ಸಾಬೀತು ಮಾಡಿದ್ರು. ಅದೊಂದು ಕರೆಂಟ್ ಶಾಕು. ಮತ್ತು 1925ನೇ ಇಸ್ವಿಯಲ್ಲಿ ಹೌಸ್ ಆಫ್ ಲಾರ್ಡ್ಸ್, ಇಂಗ್ಲೆಂಡ್ ದೇಶದ ಮೇಲ್ಮನವಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಬರ್ಕೆನ್ ಹೆಡ್ ಅನ್ನೋಂಥ ವ್ಯಕ್ತಿ, ಭಾರತ ರಾಜ್ಯ ಕಾರ್ಯದರ್ಶಿ ಹೇಳಿದ್ದ, ಭಾರತೀಯರಿಗೆ ಸಂವಿಧಾನ ಬರ್ಕೊಳ್ಳೋವಂಥ ವಿದ್ಯಾಭ್ಯಾಸ ಇಲ್ಲ, ನಿಮ್ಮ ಕೈಲಿ ಆಗುತ್ತಾ ಅಂತ ಸವಾಲು ಹಾಕಿದ್ದ ಬರ್ಕೆನ್ ಹೆಡ್. 25ನೇ ಇಸ್ವಿನಲ್ಲೇ ಹಾಕಿದ್ದ. ಸ್ವತಂತ್ರ ಹೋರಾಟದಲ್ಲಿ ಜಾನ್ ಸೈಮನ್ ಅಂತ ಸೈಮನ್ ಆಯೋಗ ಬಂದಿತ್ತು. ಎಲ್ಲ ಬ್ರಿಟಿಷರಿದ್ರು, ಅವ್ರು ಬೇಕಾದ ಕಾನೂನುಗಳನ್ನ ಮಾಡ್ಕೊತಾ ಇದ್ರು. ನಿಮ್ಮ ಕೈ ಬರೆಯೋಕ್ಕಾಗಲ್ಲ ಅಂತ ಹೇಳಿದರು. ಆಗ ಸ್ವತಂತ್ರ ಹೋರಾಟಗಾರರು ಮೋತಿಲಾಲ್ ನೆಹರು ಅವರು ಒಂದು ವರದಿಯನ್ನು ಮಂಡಿಸಿ 28ನೇ ಇಸ್ವಿನಲ್ಲೇ ನೆಹರು ವರದಿಯನ್ನು ಬ್ರಿಟಿಷರಿಗೆ ಕೊಟ್ಟಿದ್ರು. ಅವ್ರಿಗೂ ತಲೆ ಸುತ್ತು ಬಂದುಬಿಟ್ಟಿದ್ದು ಬ್ರಿಟಿಷರಿಗೆ. ಹಿಂಗಾದರೆ ಕಷ್ಟ ಆಗ್ತೈತೆ, ಅದನ್ನು ಅರ್ದ್ಬಿಟ್ಟು ಬುಟ್ಟಿಗೆ ಹಾಕಿದ್ರು ಬ್ರಿಟಿಷರು.
ಸೊ ಸ್ವಲ್ಪ ಭಯನೂ ಇತ್ತು ಭಾರತೀಯರಲ್ಲಿ ಮೇಧಾವಿಗಳಿದ್ದಾರೆ ಅಂತ. ದುಂಡು ಮೇಜಿನ ಸಮ್ಮೇಳನಗಳಾಯಿತು. ಅಲ್ಲಿ ಮಹಾತ್ಮ ಅಂಬೇಡ್ಕರ್ ಅವರು 3 ದುಂಡು ಮೇಜು ಸಮ್ಮೇಳನದಲ್ಲಿ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಾಗಿತ್ತು. ಅವ್ರಿಗೆ ಗೊತ್ತಿತ್ತು ಸಂವಿಧಾನ ರಚನೆ ಮಾಡಿ. ಆದರೂ ಹೇಳ್ಬೇಕಲ್ಲ, ಒಣ ಕೊಬ್ಬು ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಬ್ರಿಟಿಷರಿಗೆ, ನೀವು ಹೆಂಗೆ ಬರ್ಕಂತಿಲ್ಲ ನೋಡೋ ಬರ್ಕಳಿ ಅಂತ. ಸರಿ, ಅದನ್ನು ಸವಾಲಾಗಿ ಸ್ವೀಕರಿಸ್ಬಿಟ್ಟು ಸಂವಿಧಾನ ರಚನೆ ಮಾಡಬೇಕು. ಹೆಂಗೆ ರಚನೆ ಮಾಡಬೇಕು, ಯಾರ್ಯಾರು ಕೂತ್ಕೊಂಡು ರಚನೆ ಮಾಡಬೇಕು, ಯಾವ ಜಾತಿಯವ್ರು ಮಾಡಬೇಕು, ಯಾವ ಧರ್ಮದವ್ರು ಮಾಡಬೇಕು, ಯಾವ ಭಾಷೆಯವ್ರು ಮಾಡಬೇಕು, ಯಾವ ಪ್ರಾಂತ್ಯದವ್ರು ಮಾಡಬೇಕು, ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಸೊ ಆಗಿನ್ನು ಭಾರತದಲ್ಲಿ 2 ಥರ ಆಡಳಿತ ವ್ಯವಸ್ಥೆ ಇತ್ತು. ಒಂದು ದೇಶೀಯ ಸಂಸ್ಥಾನಗಳು, ರಾಜರುಗಳ ಆಡಳಿತ, ಇನ್ನೊಂದು ಬ್ರಿಟಿಷ್ ನೇರ ಆಡಳಿತ ಇರುವಂಥದ್ದು. ಚುನಾವಣೆಗಳನ್ನು ಮಾಡಿದ್ರು. 296 ಜನಗಳು ಸಂವಿಧಾನ ರಚನಾ ಸಭೆಗೆ ಚುನಾವಣೆ ಮೂಲಕ ಆಯ್ಕೆ ಆದರು. 93 ಜನರ ರಾಜರುಗಳು ನೇಮಕಾತಿ ಮಾಡಿದ್ರು, ನಾಮಕರಣ ಮಾಡಿದ್ರು ವಿದ್ವಾಂಸರನ್ನ. 389 ಜನರು ಕೂತ್ಕೊಂಡ್ರು. ಸಂವಿಧಾನ ರಚನಾ ಸಭೆ ಆಯಿತು ಡಿಸೆಂಬರ್ 9ನೇ ತಾರೀಕು. ಏಕಾಏಕಿ ರಚನೆ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಹಲವು ಸಮಿತಿಗಳನ್ನ ಮಾಡಬೇಕಲ್ಲ. 22 ಸಮಿತಿಗಳನ್ನು ಮಾಡಿದ್ರು, 5 ಉಪಸಮಿತಿಗಳನ್ನ ಮಾಡಿದ್ರು. ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದ ಸಮಿತಿ ಯಾವುದು ಅಂದರೆ ಕರಡು ಸಮಿತಿ. ಕರಡು ಅಂದರೆ ಸಂವಿಧಾನ ಅತ್ಯಂತ ಪ್ರಮುಖ ಸಮಿತಿ. ಸೊ 7 ಜನರ ಅದಕ್ಕೆ ಸದಸ್ಯರನ್ನಾಗಿ ಮಾಡಿದ್ರು. ಗೋಪಾಲ ಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TD ಕೃಷ್ಣಮಾಚಾರಿ, ಮಾಧವರಾವ್, ಮಹಮ್ಮದ್ ಸಾದುಲ್ಲಾ, ಅತ್ಯಂತ ಪ್ರಮುಖವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 7 ಜನರ ಸದಸ್ಯರಿದ್ದಂಥ ಕರಡು ಸಮಿತಿ ಮಾಡೋದು. ಸರಿ, ನೇತೃತ್ವ ಹೋಗಬೇಕಲ್ಲ ಕರಡು ಸಮಿತಿಗೆ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡೋದು? ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದು. ಅವ್ರನ್ನ ಯಾಕೆ ಮಾಡಬೇಕು? ಆಗಿನ ಕಾಲದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಅದ್ವಿತೀಯ ವಿದ್ವಾಂಸ, ಪರಮಜ್ಞಾನಿ, ಇತಿಹಾಸವನ್ನು, ಭಾರತ ಇತಿಹಾಸ ಅಲ್ಲ ಪ್ರಪಂಚದ ಇತಿಹಾಸವನ್ನು ಅಧ್ಯಯನ ಮಾಡಿ, ಪ್ರಪಂಚದ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ಏಕಮೇವ ದ್ವಿತೀಯ ವಿದ್ವಾಂಸರು ಯಾರಾದರೂ ಇದ್ದರೆ ಅದು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವತ್ತು, ಇವತ್ತು, ಮುಂದೆ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸ್ಕಾಲರ್ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಹೆಸರೇ ಬರುವಂಥದ್ದು. ಸೊ ನಿರ್ವಿವಾದವಾಗಿ ವಿರೋಧವಿಲ್ಲದೆ ಅಂಬೇಡ್ಕರ್ ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಕೆಲವು ಅಸ್ತವ್ಯಸ್ತಗಳಾಯಿತು ಕರಡು ಸಮಿತಿಯಲ್ಲಿ. ಅಸಹಕಾರವೋ, ಪೂರ್ವಾಗ್ರಹ ಪೀಡಿತವೋ, ಬೇರೆ ಬೇರೆ ಕಾರಣಗಳಿಗಾಗಿ ಎಲ್ಲ ಸಮಸ್ಯೆ, ಎಲ್ಲ ಒತ್ತಡಗಳನ್ನು ಅಂಬೇಡ್ಕರ್ ಒಬ್ಬರೇ ನಿಭಾಯಿಸಬೇಕಾದ ಅನಿವಾರ್ಯತೆ ಅಂಬೇಡ್ಕರ್ ಅವರಿಗೆ ಬಂತು. ಸಾವಿರಾರು ನಿದ್ರೆ ಇಲ್ಲದ ಹಿಂದೆ ರಾತ್ರಿಗಳು ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ಗೆ ಇದೇನೋ ಅಸಾಧ್ಯವಾದ ಕೆಲಸ ಆಗಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವುದೇ ವಿರೋಧವಿಲ್ಲದೆ ಸರ್ವಾನುಮತಿಯಿಂದ ಒಪ್ಪಿಕೊಂಡ್ರು. ವೆಲ್ ಬಿಗಿನ್ ಆಫ್ಟರ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆಯಲ್ಲ, ಉತ್ತಮ ಆರಂಭ ಅರ್ಧ ಯಶಸ್ಸು ಅಂತ. ರಚನಾ ಸಭೆ ಸದಸ್ಯರು 389 ಜನರು ಅವತ್ತೇ ಮನವರಿಕೆ ಆಗೋಗಿತ್ತು, ನಮ್ಮದು ಶ್ರೇಷ್ಠ ಸಂವಿಧಾನ ಆಗೇ ಆಗುತ್ತೆ. ಯಾಕೆಂದರೆ ಅದಕ್ಕೆ ಅತ್ಯಂತ ಸಮರ್ಥ ಮತ್ತು ಅರ್ಹರನ್ನು ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಕರಡು ಸಮಿತಿಗೆ, ಬರುತ್ತೆ ಅನ್ನುವಂಥ ಯಾವುದೇ ಅನುಮಾನಗಳು ಆಗ ಇರಲಿಲ್ಲ. ಸರಿ, ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಸಂಪೂರ್ಣ ಕರಡನ್ನು ಬರೆದ್ರು, ಸಂವಿಧಾನವನ್ನು ಒಪ್ಪಿಸಿದ್ರು, ರಚನಾ ಸಭೆಗೆ ಒಪ್ಪಿಸಿದ್ರು. ಅಂಬೇಡ್ಕರ್ ಬರೆದಿದ್ದೆಲ್ಲ ಸರಿನಾ? ಅವ್ರು ಹೇಳಿದ್ದೆಲ್ಲ ಸರಿನಾ? ಸಂವಿಧಾನದಲ್ಲಿ ಇರೋದೆಲ್ಲ ಸರಿನಾ? ಯಾರೂ ಕುರುಡಾಗಿ ಒಪ್ಕೊಳ್ಳಲಿಲ್ಲ ಸಂವಿಧಾನವನ್ನು. ಸಂವಿಧಾನ ರಚನಾ ಸಭೆಯ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಅಂಬೇಡ್ಕರ್ ಅವರನ್ನು ಪ್ರಶ್ನೆ ಮಾಡಿದ್ರು, ಸಂವಾದನವನ್ನು ಮಾಡಿದ್ರು, ಅಭಿವ್ಯಕ್ತಿಯನ್ನು ಮಾಡಿದ್ರು, ಟೀಕೆಗಳನ್ನು ಮಾಡಿದ್ರು. ಸಮರ್ಥ ಟೀಕೆಗಳಿಗೆ, ಎಲ್ಲ ಟೀಕೆಗಳು ಕೂಡ ಸಮರ್ಥವಾದ ಉತ್ತರಗಳನ್ನು ಅಂಬೇಡ್ಕರ್ ಅವರು ಕೊಟ್ಟರು. ಮಾನವೀಯ ನೆಲೆಯಲ್ಲಿ ಕೊಟ್ಟರು, ಜ್ಞಾನದ ನೆಲೆಯಲ್ಲಿ ಕೊಟ್ಟರು, ಇತಿಹಾಸದ ನೆಲೆಯಲ್ಲಿ ಕೊಟ್ಟರು. ಸುಮ್ಮನೆ ಸಂವಿಧಾನ 145 ದಿನಗಳ ಕಾಲ 114 ದಿನ ನಿರಂತರವಾಗಿ ಚರ್ಚೆ. ಕರಡು ಸಮಿತಿ ರಚನೆಯಾಗಿ ಅಂಬೇಡ್ಕರ್ ಅವರು ವರದಿ ಕೊಟ್ಟ ನಂತರ 114 ದಿನಗಳ ಕಾಲ ಪ್ರಶ್ನೆ, ವಿಮರ್ಶೆ, ಟೀಕೆ, ಸಂವಾದ, ಭಿನ್ನಾಭಿಪ್ರಾಯ, ಗೊಂದಲ, ಎಲ್ಲ ಚರ್ಚೆಗಳ ಮೂಲಕ ಸಂವಿಧಾನ ಜಾರಿಗೆ ತಂದಿರುವಂಥದ್ದು. ಅಂಬೇಡ್ಕರ್ ಅವರ ಜ್ಞಾನವನ್ನು ಒಪ್ಪಲೇಬೇಕಾದ ಅನಿವಾರ್ಯ ಎಲ್ಲ ಸಭೆಯ ಸದಸ್ಯರಿಗೆ ಹೊರಟು. ಯಾಕೆ ಅಂತಂದರೆ ಅವರು ಮನ ಮುಟ್ಟಿಸಿದ್ರು, ಇತಿಹಾಸ ಹೇಳಿದರು, ಅರ್ಥಶಾಸ್ತ್ರ ಹೇಳಿದ್ದು, ರಾಜ್ಯಶಾಸ್ತ್ರ ಸಂಪೂರ್ಣ. ಸೊ ಚರ್ಚೆಯ ಮೂಲಕ ಸಂವಿಧಾನವನ್ನು ಒಪ್ಕೊಂಡಿರುವಂಥದ್ದು. ಸೊ ಆಗ ಅಂಬೇಡ್ಕರ್ ಅವರನ್ನು ಅಭಿನಂದಿಸ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು, ರಚನಾ ಸಭೆ ಅಧ್ಯಕ್ಷರು, ಕರಡು ಸಮಿತಿ ಅಧ್ಯಕ್ಷರು ಅಂಬೇಡ್ಕರ್ ಅವರನ್ನು ಅಭಿನಂದಿಸ್ತಾರೆ. ನಿಮ್ಮಂಥ ಮಹಾತ್ಮರು ಸಂವಿಧಾನ ರಚನೆ ಮಾಡೋದಕ್ಕೆ ಭಾರತದ ಸೌಭಾಗ್ಯ, ಭಾರತದ ಭಾಗ್ಯ ಅಂತ ಅವರನ್ನು ಅಭಿನಂದಿಸಿ ಎಲ್ಲರೂ ಸಹಿ ಮಾಡ್ತಾರೆ. ಎಲ್ಲ ರಚನಾ ಸಭೆಯ ಎಲ್ಲರೂ ಸಹಿ ಮಾಡಿ 1949 ನವೆಂಬರ್ 26ನೇ ತಾರೀಕು ಅಂಗೀಕರಿಸ್ತಾರೆ. ಜನವರಿ 26ನೇ ತಾರೀಕು ಜಾರಿಗೆ ತರ್ತಾರೆ. ಇದು ಸಂವಿಧಾನ ರಚನೆಯ ಹಿನ್ನೆಲೆ, ರಚನೆ ಮತ್ತು ಬಾಹ್ಯ ಅಂಶಗಳು, ಹೊರಗಿನ ಅಂಶಗಳು.